ಇವತ್ತು ನನ್ನ ಫಸ್ಟ್ ವ್ಲಾಗ್ ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ. ಅವರು ಕೂತಿದ್ರು, ನನಗೆ ತುಂಬ ಶೈ ಆಗ್ತಾಯಿದೆ ಅವ್ರ ಮುಂದೆ ವಿಡಿಯೋ ಮಾಡೋದಕ್ಕೆ. ಎಷ್ಟು ಶೈ ಅಂದರೆ ಲೈಕ್ ದ ವಿಡಿಯೋ, ಸ್ಟೇ ಟ್ಯೂನ್. ಆಮೇಲೆ ಯೋಚನೆ ಮಾಡ್ತಾ ಇದ್ದೆ, ಏನು ಕಂಟೆಂಟ್ ಮಾಡಲಿ, ಏನು ಕಂಟೆಂಟೇ ಇಲ್ವಲ್ಲ ಈ ವ್ಲಾಗಲ್ಲಿ ಅಂತ. ನಾನು ಬರೋದು ಶಾಪಿಂಗ್ ಮಾಡೋಕ್ಕೆ, ನಮ್ಮ ಅಮ್ಮನ ಹುಡ್ಕಕ್ಕೆ ಗೊತ್ತಾಗಲ್ಲ. ಹಲೋ ಎವ್ರಿವನ್, ನಾನು ತೇಜಸ್ವಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫಸ್ಟ್ ವ್ಲಾಗ್ ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ. ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಕಾಫಿ ಕುಡಿದೆ ನಾನು. ನಮ್ಮ ಅಕ್ಕ ರೆಡಿ ಆದಮೇಲೆ ಕಾಲೇಜಿಗೆ ಹೋಗ್ತೀನಿ. ಸೊ ಗೈಸ್, ಬಸ್ಸಲ್ಲಿ ಹೋಗಿದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಆಟೋಲ್ಲಿ ಹೋಗ್ತಾ ಇದ್ದೀನಿ. ಐಮ್ ಆನ್ ದಿ ವೇ. ಬಿಡ್ತಾರೆ ಅನಿಸುತ್ತೆ, ಇನ್ನೂ ಟೈಮ್ ಇದೆ ಸ್ವಲ್ಪ. ಸೊ ಗೈಸ್, ಆಟೋಲಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಹಿಂದೆ ಬರ್ತಾ ಇದ್ದಾಳೆ. ಅವಳನ್ನ ತೋರಿಸ್ಬೇಡ ಕ್ಯಾಮ್ರಲ್ಲಿ ಅಂತ ಇದ್ದಾಳೆ, ಅದಕ್ಕೆ ನಾನು ಅವಳನ್ನ ತೋರಿಸ್ತಾ ಇಲ್ಲ. ಆಮೇಲೆ ಆಟೋಲಿ ಬರಬೇಕಾದ್ರೆ ಇನ್ನೊಬ್ಬರು ಪ್ಯಾಸೆಂಜರ್ ಇದ್ದರು ನಮ್ಮ ಜೊತೆ. ಅವರು ಕೂತಿದ್ರು, ನನಗೆ ತುಂಬ ಶೈ ಆಗ್ತಾಯಿದೆ ಅವ್ರ ಮುಂದೆ ವಿಡಿಯೋ ಮಾಡೋದಕ್ಕೆ. ಎಷ್ಟು ಶೈ ಅಂದರೆ ಹೊಸದೊಂಥರ. ಫಸ್ಟ್ ಟೈಮ್ ಅಲ್ವಾ ನಾನು ವ್ಲಾಗ್ ಮಾಡ್ತಾ ಇರೋದು, ತುಂಬ ಶೈ ಫೀಲ್ ಆಗ್ತಾಯಿದೆ ನನಗೆ. ಆಮೇಲೆ ರೋಡಲ್ಲೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ, ಇವಳು ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ. ಏನೂ ಗೊತ್ತಿಲ್ಲ, ತುಂಬ ಶೈ ಆಗ್ತಾಯಿದೆ ನನಗೆ. ರೋಡಲ್ಲೆಲ್ಲ ನೋಡ್ತಾರೆ, ಅದಕ್ಕೆ ಒಂಥರ ಶೈ ಆಗ್ತಾಯಿದೆ. ರೋಡ್ ಬಿಡಿ, ನಮ್ಮಮ್ಮ ಮುಂದೆನೂ ನನಗೆ ವ್ಲಾಗ್ ಮಾಡೋಕ್ಕೆ ಶೈ ಆಯಿತು ಗೊತ್ತಾ. ನಾನು ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳೋದಕ್ಕೂ ನಮ್ಮಮ್ಮ ಮುಂದೆ ನಾನು ತುಂಬ ಶೈ ಆಗಿದೆ ನನಗೆ. ಆಮೇಲೆ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡೋದು ಎಷ್ಟು ಕಷ್ಟ, ಕೈ ನೋವು ಬರ್ತಾ ಇದೆ ನನಗೆ. ಸೊ ಗೈಸ್, ನಂದು 2 ಪೀರಿಯಡ್ಸ್ ಆಗಿದೆ. ಇವಾಗ ಸ್ಪೋರ್ಟ್ಸ್ ಪೀರಿಯಡ್ ಇದೆ. ನಾನು ಒಬ್ಳು ಫ್ರೆಂಡ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಶಿ ಈಸ್ ಬೆಂಗಾಲಿ ಆ್ಯಂಡ್ ಹರ್ ನೇಮ್ ಇಸ್ ಸುಹಾನಾ. ನಮಸ್ಕಾರ, ನನ್ನ ಹೆಸರು ಸುಹಾನಾ. ನಾನು ತೇಜಸ್ವಿನಿ ಫ್ರೆಂಡ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತೇಜಸ್ವಿನಿ ಶಿವಕುಮಾರ್ ವ್ಲಾಗ್ಸ್ ಆ್ಯಂಡ್ ಕಾಮೆಂಟ್, ಲೈಕ್ ದ ವಿಡಿಯೋ, ಸ್ಟೇ ಟ್ಯೂನ್. ತುಂಬ ಥ್ಯಾಂಕ್ ಯು ಸೋ ಮಚ್. Nothing beats a Jet2 holiday. And right now, you can save £50 per person. That's £200 off for a family of 4. We've got millions of free child place holidays available, with 22 kilograms of baggage included. minutes later. ಗೈಸ್, ನಾನು ಮನೆಗೆ ಬಂದೆ. ಇದು ಕಾಲೇಜ್ ಆದಮೇಲೆ ಮನೆಗೆ ಬಂದಾಗ ಟಯರ್ಡ್ ಆಗಿಬಿಟ್ಟಿತ್ತು. ನಮ್ಮ ಅಕ್ಕ ಪಾಸ್ತಾ ಮಾಡಿಕೊಟ್ಲು, ತಿಂದೆ. ಟಯರ್ಡ್ ಆಗಿತ್ತು ಅಂತ ನಾನು ವ್ಲಾಗ್ ಮಾಡಿಲ್ಲ. ಆಮೇಲೆ ಯೋಚನೆ ಮಾಡ್ತಾ ಇದ್ದೆ, ಏನು ಕಂಟೆಂಟ್ ಮಾಡಲಿ, ಏನು ಕಂಟೆಂಟೇ ಇಲ್ವಲ್ಲ ಈ ವ್ಲಾಗಲ್ಲಿ ಅಂತ. ಆವಾಗ ನಮ್ಮಪ್ಪ ಬಂದುಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ಅಂದರು. ಅದಕ್ಕೆ ಇವಾಗ ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋಲಿ ಶಾಪಿಂಗ್ ಬೇಸಿ. ಮೆಟ್ರೋ ಮತ್ತು ಡಿ ಮಾರ್ಟಿಗೆಲ್ಲ ಬಂದಾಗ ನಮ್ಮಮ್ಮಂಗೆ ಹೇಳಿದ್ದೀನಿ ನಾನು, ಕೈ ಬಿಟ್ಟು ಹೋಗ್ಬೇಡ, ಕಳೆದೋಗ್ತೀಯಾ ಅಂತ. ಕೈ ಬಿಟ್ಟು ಹೋಗ್ತಾರೆ, ಕಳೆದೋಗ್ತಾರೆ. ಅವ್ರನ್ನ ಹುಡ್ಕೋ ಅಷ್ಟರಲ್ಲಿ ಶಾಪಿಂಗೇ ಆಗೋಗಿರುತ್ತೆ. ಈ ಥರ ಮಾಡ್ತಾರೆ ನಮ್ಮಮ್ಮ. ನಾನು ಬರೋದು ಶಾಪಿಂಗ್ ಮಾಡೋಕ್ಕೆ, ನಮ್ಮ ಅಮ್ಮನ ಹುಡ್ಕಕ್ಕೆ ಗೊತ್ತಾಗಲ್ಲ. ಗೈಸ್, ನಾವು ಏನೇನೋ ತೊಗೊತೀವಿ, ಆದರೆ ಎಲ್ಲ 2 ವೀಕ್ಸಲ್ಲಿ ಖಾಲಿ ಆಗಿಬಿಡುತ್ತೆ ಗೈಸ್. ಈ ಚಿಪ್ಸು, 2 ರೋಲ್ಸ್ ಎಲ್ಲ ತೊಗೊಂಡು, ಬಿಸ್ಕೆಟ್ಸು ಎಲ್ಲ ತಿಂಡಿ ತುಂಬಾ ತೊಗೊಂಡಿರ್ತೀವಿ. 2 ವೀಕ್ಸಲ್ಲಿ ಖಾಲಿ ಆಗಿಬಿಟ್ಟಿರುತ್ತೆ ನಮ್ಮ ಮನೇಲಿ. ಏನಕ್ಕೆ ಹೆಂಗೆ ಅಂತ ಗೊತ್ತಾಗಲ್ಲ. 2 ವಾರ ಆದಮೇಲೆ ಗೈಸ್ ನಾವು ಮತ್ತೆ ಕೇಳ್ತೀವಿ, ಏನಾದರೂ ಕೊಡಿಸು ಅಂತ. ಹೆಂಗೆ ತಿಂತೀವಿ, ಎಲ್ಲಿ ಖಾಲಿ ಆಗುತ್ತೆ ಅಂತಾನೇ ಗೊತ್ತಾಗಲ್ಲ. ಕೇಕ್ ತೊಗೊಳೋಣ, ಕೇಕ್. ನಮ್ಮ ಮನೇಲಿ ಪನ್ನೀರ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಗೈಸ್. ಏನಕ್ಕೆ? ಟೇಸ್ಟಿಯಾಗಿರುತ್ತೆ. ಪ್ರೋಟೀನ್ ಸಿಗುತ್ತೆ ಅಂತ ಅಲ್ಲ, ಟೇಸ್ಟಿಯಾಗಿರುತ್ತೆ ಅಂತ. ಗೈಸ್, ಏನು ಗೊತ್ತಾ,
ನಾನು 2 months ಬ್ಯಾಕು ಈ ಓಟ್ಸ್ ಪ್ಯಾಕೆಟ್ 2 ತೊಗೊಂಡೋದೆ. ಫುಲ್ಲು ಬಿಲ್ಡಪ್ ತೊಗೊಂಡೆ ನಾನು ನಮ್ಮಮ್ಮನ ಹತ್ರ. ಇಲ್ಲ ನಾನು ಫುಲ್ಲು ತಿಂದ್ಬಿಟ್ಟು 2 ತಿಂಗಳಲ್ಲಿ ನಾನು ದಪ್ಪ ಆಗ್ತೀನಿ, ವೆಯ್ಟ್ ಗೇನ್ ಮಾಡ್ತೀನಿ ಅಂತ. ನಾನು 1 ಪ್ಯಾಕೆಟು ಖಾಲಿ ಮಾಡಿಲ್ಲ ಗೈಸ್. ಇವಾಗ ಮತ್ತೆ ಒಂದು ಎತ್ಕೊಂಡಿದ್ದೀನಿ. ನಮ್ಮಮ್ಮ ಇದನ್ನ ನೋಡಿದ್ರೆ ಇಲ್ಲೇ ಕೆಲಸ ಇದ್ಬಿಡು, ಮನೆಗೆ ಬರಬೇಡ ಅಂದ್ಬಿಡ್ತಾರೆ. ಅದಕ್ಕೆ ಹೋಗಿ ವಾಪಸ್ ಇಟ್ಬಿಡೋಣ. ಸೊ ಗೈಸ್ ಎಲ್ಲ ಶಾಪಿಂಗ್ ಆಗಿದೆ, ಮನೆಗೆ ಹೋಗ್ತಾ ಇದ್ದೀವಿ. ನಾನು ಯಾಕೆ ನಮ್ಮ ಅಪ್ಪ ಅಮ್ಮನ ತೋರಿಸ್ತಾ ಇಲ್ಲ ಅಂದರೆ ಅವರೇ ಹೇಳಿದ್ದಾರೆ ನಮ್ಮನ್ನ ತೋರಿಸ್ಬೇಡ ಅಂತ, ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಬಟ್ ಆದಷ್ಟು ಬೇಗ ನಾನು ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮಪ್ಪ ಇವ್ರನ್ನೆಲ್ಲನೂ ತೋರಿಸ್ತೀನಿ. ಓಕೆ ಓಕೆ. ನೋಡಿ ಗೈಸ್, ಇಷ್ಟೆಲ್ಲ ತಗೊಂಡ್ವಿ. ಬಿಲ್ಲಿಂಗ್ ಮಾಡಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ನೋಡಿ ಗೈಸ್, ಜನನೇ ಇಲ್ಲ. ಸ್ಯಾಟರ್ಡೆ ಆಗಿದ್ರು ಇಲ್ಲ 6:30 ಅಲ್ವಾ, ಅದಕ್ಕೆ ಜನ ಕಮ್ಮಿ ಅಂತ ಅನ್ಕೊತೀನಿ. ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಗ್ರಾಸರಿ ಶಾಪಿಂಗ್ ಎಲ್ಲ ಆಯಿತು. ಇಲ್ಲಿ ಬಿಲ್ಲಿಂಗ್ ಮಾಡಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ. ಅವಣ್ಣ ಫುಲ್ ಒಂಥರ ನೋಡ್ತಾ ಇದ್ರು ನನ್ನ. ಅದಕ್ಕೆ ನಾನು ಅಂದೆ, ಅಣ್ಣ ನಿಮ್ಮನ್ನ ನಾನು ರೆಕಾರ್ಡ್ ಮಾಡ್ತಾ ಇಲ್ಲ, ಬರೀ ಬಿಲ್ ಮಾಡ್ತಿರೋ ರೇಷನ್ನ ಮಾತ್ರ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ಅವ್ರು ಕೂಲಾದರು. ಸೊ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಫಸ್ಟ್ ವಿಡಿಯೋ ಆ್ಯಂಡ್ ಅ ಡೇ ಇನ್ ಮೈ ಲೈಫ್. ಸೊ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ನೆಕ್ಸ್ಟ್ಗೆ ಏನೇನು ಮಾಡಬೇಕು, ಏನೇನು ಮಾಡ್ಬೋದು ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ಮಾಡೋಕ್ಕೆಲ್ಲ ಟ್ರೈ ಮಾಡ್ತೀನಿ. ಆ್ಯಂಡ್ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತೆಲ್ಲ ಪ್ಲೀಸ್ ತಿಳಿಸಿ ನನಗೆ. ಐ ಬಿ ವೇಟಿಂಗ್ ಫಾರ್ ಯೋರ್ ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಆ್ಯಂಡ್ ಆಲ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಅಷ್ಟೇ.